ಬಳ್ಳಾರಿಯಲ್ಲಿ ಇವತ್ತು ಬಿಜೆಪಿ ಶಕ್ತಿ ಪ್ರದರ್ಶನವನ್ನ ಮಾಡಲಿದೆ. ರಾಜ್ಯ ಸರ್ಕಾರದ ವಿರುದ್ಧ ಗಣಿ ಧಣಿಗಳ ಸಮರ. ಬಳ್ಳಾರಿಯಲ್ಲಿ ಇವತ್ತು ಬಿಜೆಪಿ ಶಕ್ತಿ ಪ್ರದರ್ಶನ. ರಾಜ್ಯ ಸರ್ಕಾರದ ವಿರುದ್ಧ ಗಣಿ ಧಣಿಗಳ ಸಮರ. ಇನ್ನು ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಬಂಧನಕ್ಕೆ ಬಿಜೆಪಿ ಆಗ್ರಹ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇದನ್ನ ಖಂಡಿಸಿ ಬಿಜೆಪಿಯ ಪ್ರತಿಭಟನಾ ಸಮಾವೇಶ ಇವತ್ತು ನಡೆಯಲಿದೆ. ಬೆಳಗ್ಗೆ 11:30ಕ್ಕೆ ಈ ಒಂದು ಪ್ರತಿಭಟನಾ ಸಮಾವೇಶ ನಡೆಯಲಿದೆ. ಈ ಒಂದು ಪ್ರೊಟೆಸ್ಟ್ ನಲ್ಲಿ ವಿಜಯೇಂದ್ರ ಹಾಗೂ ಅಶೋಕ್ ಅವರು ಕೂಡ ಭಾಗಿಯಾಗ್ತಾರೆ. ಇನ್ನು ಬಳ್ಳಾರಿಯಲ್ಲಿ ಇವತ್ತು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಗಣಿ ಧಣಿಗಳ ಸಮರ ಇವತ್ತು. ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲೇಬೇಕು ಅಂತ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇದನ್ನ ಖಂಡಿಸಿ ಬಿಜೆಪಿಯ ಪ್ರತಿಭಟನಾ ಸಮಾವೇಶ ಇವತ್ತು ಬೆಳಗ್ಗೆ 11:30ಕ್ಕೆ ಈ ಒಂದು ಪ್ರತಿಭಟನಾ ಸಮಾವೇಶ ನಡೆಯಲಿದೆ. ಏನು ಬಳ್ಳಾರಿಯಲ್ಲಿ ಫೈರಿಂಗ್ ಆಗಿತ್ತು, ಒಂದು ಸಣ್ಣ ವಿಚಾರ, ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿತ್ತು. ಈ ಒಂದು ಗಲಾಟೆಯಿಂದ ಸಾಮಾನ್ಯ ಕಾರ್ಯಕರ್ತ, ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತ ಸಾವನ್ನಪ್ಪಿದ್ರು. ಹಾಗಾಗಿ ಸದ್ಯಕ್ಕೆ ಈ ಒಂದು ವಿಚಾರ ರಾಜಕೀಯ ತಿರುವನ್ನು ಕೂಡ ಪಡ್ಕೊಂಡಿತ್ತು. ಬಿಜೆಪಿಯವರ ವಿರುದ್ಧವಾಗಿ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ರು, ಕಾಂಗ್ರೆಸ್ನವರ ವಿರುದ್ಧವಾಗಿ ಬಿಜೆಪಿಯವರು ಆರೋಪವನ್ನು ಮಾಡ್ತಾ ಇದ್ರು. ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸಮಾವೇಶ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಬಿಜೆಪಿಯವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದು ದುರಾಡಳಿತ ಸರ್ಕಾರ ಅಂತ ಆಗ್ರಹವನ್ನು ಕೂಡ ಮಾಡಿದ್ರು. ಜೊತೆಗೆ ಪ್ರತಿಭಟನೆಗೆ ಮುನ್ನ ಪಾದಯಾತ್ರೆಗೆ ಸಜ್ಜಾಗಿದ್ದ ಬಿಜೆಪಿ ದುರ್ಗಮ್ಮ ಗುಡಿಯಿಂದ ಸಮಾವೇಶಕ್ಕೆ ಪಾದಯಾತ್ರೆ ಪ್ಲಾನ್. 1 ಕಿಲೋಮೀಟರ್ ಪಾದಯಾತ್ರೆಗೂ ನೋ ಎಂದ ಪೊಲೀಸರು. ಪಾದಯಾತ್ರೆಗೆ 50 ಲಕ್ಷ ರೂಪಾಯಿ ಬಾಂಡ್ ನ ಕೇಳಿದ್ದ ಜಿಲ್ಲಾಡಳಿತ. ಈವರೆಗೂ ಬಾಂಡ್ ನೀಡದ ಬಿಜೆಪಿ ನಾಯಕರು. ಹೀಗಾಗಿ ಪಾದಯಾತ್ರೆಗೆ ಪೊಲೀಸರ ಅವಕಾಶವನ್ನ ಕೊಟ್ಟಿಲ್ಲ. ಇನ್ನು ಪಾದಯಾತ್ರೆಯನ್ನ ಮಾಡೇ ಸಿದ್ಧ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಈ ಒಂದು ಪಾದಯಾತ್ರೆಗೆ ಅನುಮತಿ ಸಿಕ್ಕಿಲ್ಲ. ದುರ್ಗಮ್ಮ ಗುಡಿಯಿಂದ ಸಮಾವೇಶಕ್ಕೆ ಪಾದಯಾತ್ರೆಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಬಿಜೆಪಿ ಅವರು. 1 ಕಿಲೋಮೀಟರ್ ಪಾದಯಾತ್ರೆಗೂ ಕೂಡ ಈಗ ಪೊಲೀಸರು ನೋ ಎಂದಿದ್ದಾರೆ. ಪಾದಯಾತ್ರೆಗೆ 50 ಲಕ್ಷ ರೂಪಾಯಿ ಬಾಂಡ್ ಅನ್ನ ಜಿಲ್ಲಾಡಳಿತ ಕೇಳಿದೆ. ಈವರೆಗೂ ಬಾಂಡ್ ಅನ್ನು ಕೂಡ ಬಿಜೆಪಿ ನಾಯಕರು ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ಪಾದಯಾತ್ರೆ ಮಾಡ್ಲಿಕ್ಕೆ ಈಗ ಪರ್ಮಿಷನ್ ಕೂಡ ಕೊಟ್ಟಿಲ್ಲ. ಯಾಕೆಂತಂದ್ರೆ ಪಾದಯಾತ್ರೆ ಮಾಡ್ತೀವಿ ಅಂತ ತಕ್ಷಣ ಪರ್ಮಿಷನ್ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಬಳ್ಳಾರಿ ಬ್ಯಾನರ್ ಬಡಿದಾಟ ಏನಿತ್ತು, ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಮತ್ತೆ ಅದೇ ರೀತಿಯ ಅವಘಡಗಳಾಗಬಾರ್ದು, ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಜಿಲ್ಲಾಡಳಿತ 50 ಲಕ್ಷ ಬಾಂಡ್ ಅನ್ನ ನೀಡಬೇಕು ಅಂತ ಕೂಡ ಆರ್ಡರ್ ಮಾಡಿತ್ತು. ಆದ್ರೆ ಬಿಜೆಪಿ ನಾಯಕರು ಆ ಒಂದು 50 ಲಕ್ಷದ ಬಾಂಡ್ ಅನ್ನ ನೀಡಿಲ್ಲ. ಹಾಗಾಗಿ ಸದ್ಯಕ್ಕೆ ಈ ಒಂದು ಪಾದಯಾತ್ರೆಗೆ ಈಗ ಬ್ರೇಕ್ ಬಿದ್ದಿದೆ. ನಾವು ಪಾದಯಾತ್ರೆಯನ್ನ ಮಾಡಿಯೇ ಸಿದ್ಧ, ಸರ್ಕಾರ ದುರಾಡಳಿತವಾಗಿ ನಡೆಸ್ಕೊಳ್ತಾ ಇದೆ, ಜೊತೆಗೆ ಜನರಿಗೆ ಅನುಕೂಲವಾಗುವಂತೆ ಸರ್ಕಾರ ಆಡಳಿತವನ್ನ ಮಾಡ್ತಾ ಇಲ್ಲ, ಅದರ ವಿರುದ್ಧವಾಗಿ ನಮ್ಮ ಹೋರಾಟ ಅಂತ ಹೇಳ್ತಾ ಇದ್ರು. ಜೊತೆಗೆ ಸಿದ್ದರಾಮಯ್ಯ ಅವರು ಯಾವ ಮಾದರಿಯಲ್ಲಿ ಪಾದಯಾತ್ರೆಯನ್ನ ಮಾಡಿದ್ರು, 2010ರಲ್ಲಿ ಪಾದಯಾತ್ರೆಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು, ಅದೇ ಮಾದರಿಯಲ್ಲಿ ನಾವು ಕೂಡ ಪಾದಯಾತ್ರೆಯನ್ನ ಮಾಡ್ತೀವಿ, ಸರ್ಕಾರದ ಆಡಳಿತದ ವಿರುದ್ಧವಾಗಿ ಪಾದಯಾತ್ರೆಯನ್ನ ಮಾಡ್ತೀವಿ. ಯಾಕೆಂತಂದ್ರೆ ದುರಾಡಳಿತ ಸರ್ಕಾರ ನಡೆಸ್ತಾ ಇದ್ದಾರೆ, ಇದರ ವಿರುದ್ಧವಾಗಿ ನಮ್ಮ ಹೋರಾಟ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಈ ಒಂದು ಪಾದಯಾತ್ರೆಗೆ ಅವಕಾಶವನ್ನ ಕೊಟ್ಟಿಲ್ಲ ಪೊಲೀಸರು. ಕೇವಲ 1 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೀವಿ, ಪರ್ಮಿಷನ್ ಕೊಡಿ ಅಂದ್ರು ಕೂಡ ಈಗ ಪೊಲೀಸರು ಅದಕ್ಕೆ ಪರ್ಮಿಷನ್ ಅನ್ನ ಕೊಡ್ತಾ ಇಲ್ಲ. ಬೇರೆ ಯಾವುದೇ ರೀತಿಯ ಅವಘಡಗಳು ಸಂಭವಿಸಬಾರ್ದು ಅಂತ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನ ಸದ್ಯಕ್ಕೆ ಪೊಲೀಸರು ತೆಗೆದುಕೊಂಡಿದ್ದಾರೆ. ಯಾಕೆಂತಂದ್ರೆ ಬಳ್ಳಾರಿ ಕೇವಲ ಒಂದು ಕ್ಷುಲ್ಲಕ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯ್ತು. ಆ ಒಂದು ಗಲಾಟೆಯಿಂದ ಒಬ್ಬ ಅಮಾಯಕನ ಜೀವ ಹೋಯ್ತು. ಮತ್ತೆ ಆ ಒಂದು ದುರಂತ ಮರುಕಳಿಸಬಾರ್ದು. ಹಾಗಾಗಿ ಸಕಲ ರೀತಿಯಲ್ಲೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಸಮಾವೇಶಕ್ಕೆ. ಜೊತೆಗೆ ಅವಘಡಗಳು ನಡೆಯದಂತೆಯೂ ಕೂಡ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಈ ಒಂದು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಸರ್ಕಾರದ ಆಡಳಿತ ವಿರುದ್ಧವಾಗಿ ನಾವು ಪಾದಯಾತ್ರೆಯನ್ನ ಮಾಡಿಯೇ ಸಿದ್ಧ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಆ ಒಂದು ಪಾದಯಾತ್ರೆಗೂ ಕೂಡ ಬ್ರೇಕ್ ಬಿದ್ದಿದೆ. ಜೊತೆಗೆ ಸಮಾವೇಶಕ್ಕೆ ಬಿಜೆಪಿಯವರು ಯಾವ ರೀತಿ ಅಂತಿಮ ಹಂತದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ? ಸಾಹಿತ್ಯ ಏನ್ ಈ ಒಂದು ಬಳ್ಳಾರಿಯಲ್ಲಿ ಬಿಜೆಪಿಯವರು ಸಮರವನ್ನು ಮಾಡ್ತಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಈ ಒಂದು ಸಮರದಲ್ಲಿ ಕಣಕ್ಕಿಳಿದರೆ ಬಿಜೆಪಿಯ ಎಲ್ಲಾ ನಾಯಕರು ಕೂಡ ಇಲ್ಲೊಂದು ಭಾಗಿಯಾಗ್ತಾರೆ ಅಂತ ಹೇಳ್ಬೋದು.
ಜೊತೆಗೆ ಈ ಒಂದು ಸಮರದಲ್ಲಿ ಏನು 1 ಕಿಲೋಮೀಟರ್ ಪಾದಯಾತ್ರೆಗೆ ಪಾದಯಾತ್ರೆಗೂ ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಈ ಒಂದು ಪಾದಯಾತ್ರೆಗೆ ಅಲ್ಲಿನ ಜಿಲ್ಲಾಡಳಿತ ಆಗಿರ್ಬೋದು, ಜಿಲ್ಲಾಡಳಿತದವರು 50 ಲಕ್ಷ ರೂಪಾಯಿ ಬಾಂಡ್ ಅನ್ನ ಕೇಳಿರ್ತಾರೆ ಬಿಜೆಪಿ ನಾಯಕರ ಹತ್ರ. ಆದ್ರೆ ಈವರೆಗೂ ಯಾವುದೇ ರೀತಿಯಾದಂತಹ ಬಿಜೆಪಿ ನಾಯಕರು ಬಾಂಡ್ ಅನ್ನ ಸಲ್ಲಿಸಿಲ್ಲ. ಈಗ ಪೊಲೀಸರು ಇದಕ್ಕೆ ಹೇಳಿದ್ದಾರೆ, ಒಂದು ವೇಳೆ ಆ ಪಾದಯಾತ್ರೆಗೆ ಏನಾದ್ರು ಇವರು ಈ ಪಾದಯಾತ್ರೆಗೆ ಅಲ್ಲೇ ತೊಂದರೆ ಮಾಡ್ತೀವಿ ಅನ್ನೋ ಒಂದು ಮುನ್ಸೂಚನೆಯನ್ನು ಕೂಡ ಪೊಲೀಸ್ ಇಲಾಖೆ ನೀಡಿದೆ. ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಏನ್ ಈ ಒಂದು ಬ್ಯಾನರ್ ಇಂದಾಗಿ ಒಂದು ಶೂಟೌಟ್ ನಡೆದಿತ್ತು, ಆ ಒಂದು ವಿಚಾರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡಿದೆ, ನೀಟಾಗಿ ಕರೆಕ್ಟ್ ಆಗಿ ಮುಂದೂಡ್ತಿಲ್ಲ ಅನ್ನೋ ಒಂದು ವಿಚಾರವನ್ನ ಇಟ್ಟುಕೊಂಡು ಇವತ್ತು ಬಳ್ಳಾರಿಯಲ್ಲಿ ದೊಡ್ಡ ಪ್ರತಿಭಟನಾ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ಈ ಒಂದು ಸಮಾವೇಶದಲ್ಲಿ ಬಿಜೆಪಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಆಗಿರ್ಬೋದು, ಜೊತೆಗೆ ರಾಜ್ಯಾಧ್ಯಕ್ಷರಾಗಿಂತಹ ವಿಜಯೇಂದ್ರ ಅವರಾಗಿರ್ಬೋದು, ಪ್ರತಿಯೊಬ್ರು ಕೂಡ ಭಾಗಿಯಾಗಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಸಾಹಿತ್ಯ, ಥ್ಯಾಂಕ್ ಯು ಜೀವನ್ ನಿಮ್ಮೆಲ್ಲ ಮಾಹಿತಿಗಾಗಿ.